ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, KRTET 2024ಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ 10ನೇ ತರಗತಿಯ ಕೀ ಪಾಯಿಂಟ್ಸ್ಗಳನ್ನ ಮಾಡ್ತಾ ಇದ್ದೆ. ನಾನು ಈಗಾಗಲೇ ಪ್ರಮುಖವಾಗಿ ಒಂದು 3-4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಅವುಗಳನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ನಾನು ಫಸ್ಟ್ ಸೆಮ್ಮಲ್ಲಿ ಬರ್ತಕ್ಕಂತಹ ಸ್ವಾತಂತ್ರ್ಯೋತ್ತರ ಭಾರತ, ಸೊ ಈ ಒಂದು ಪಾಠದ ಬಗ್ಗೆ ಕೀ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೇನೆ. ನಂತರದಲ್ಲಿ ರಾಜ್ಯಶಾಸ್ತ್ರ ಕೂಡ ಆರಂಭವಾಗ್ತಾ ಇದೆ. ಸೊ ಇವೆಲ್ಲ ಏನಂತಂದರೆ TETಗೆ ಆಗಿರಬಹುದು, GPSTR, HSTR, PDO, VA ಆಗಿರಬಹುದು, ಮುಂಬರ್ತಕ್ಕಂಥ SDA, FDA, PC, PS ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಯೂಸ್ಫುಲ್ ಆಗ್ತವೆ ಅಂತಂದು ಹೇಳ್ತಾ ಓಕೆ ನೋಡ್ತಾ ಹೋಗೋಣ. ಹಂಗಂದರೆ ಸ್ವತಂತ್ರೋತ್ತರ ಭಾರತ ಅಂತಂದು ಮೊದಲ ಪ್ರಶ್ನೆ, ಪಾಕ್ ಆಕ್ರಮಿತ ಕಾಶ್ಮೀರ ಎನ್ನುವುದು ಅಂತಂದಿದೆ. ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ಪೂರ್ವ ಭಾಗ, ಕಾಶ್ಮೀರದ ಸಂಪೂರ್ಣ ಭಾಗ, ಜಮ್ಮು ಮತ್ತು ಕಾಶ್ಮೀರದ ಆಗ್ನೇಯ ಭಾಗ, ಪಾಕಿಸ್ತಾನ ಆಕ್ರಮಿಸಿರುವಂತಹ ಕಾಶ್ಮೀರದ ವಾಯುವ್ಯ ಭಾಗ ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಪಾಕಿಸ್ತಾನ ಆಕ್ರಮಿಸಿರುವಂತಹ ಕಾಶ್ಮೀರದ ವಾಯುವ್ಯ ಭಾಗವನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತಂದು ಇವತ್ತಿಗೂ ಕೂಡ ಇದೇ ಹೆಸರಿನಿಂದ ಕರೀತಾರ ಅಂತಂದು ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ, ಬಾಂಗ್ಲಾದಿಂದ ಬಂದಂಥ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲಿ ನೆಲೆಯೂರಲು ಪ್ರಯತ್ನಿಸಿದರು, ಏಕೆಂದರೆ ಬಂಗಾಳ ಅತ್ಯಂತ ಸಂಪತ್ಭರಿತ ರಾಜ್ಯವಾಗಿತ್ತು. ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮರಾಗಿದ್ದರು. ಅವರಿಗೆ ಬಂಗಾಳಿ ಭಾಷೆ ಮಾತ್ರ ಪರಿಚಯವಿತ್ತು. ಬಂಗಾಳವು ಬಾಂಗ್ಲಾ ದೇಶಕ್ಕೆ ಸಮೀಪವಾಗಿತ್ತು ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಅವರಿಗೆ ಬಂಗಾಳ ಭಾಷೆ ಮಾತ್ರ ಪರಿಚಯವಿದ್ದ ಒಂದು ಕಾರಣದಿಂದಾಗಿ ಬಾಂಗ್ಲಾದೇಶದಿಂದ ಬಂದಂಥ ಬಹುತೇಕ ನಿರಾಶ್ರಿತರು ಬಂಗಾಳದಲ್ಲಿ ನೆಲೆಯೂರಿದರು ಅಂತಂದಿಲ್ಲಿ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಫ್ರೆಂಚರ ಹಿಡಿತದಿದ್ದಂಥ ಪಾಂಡಿಚೇರಿಯು 1954ರಲ್ಲಿ ಸ್ವಾತಂತ್ರ್ಯಗೊಂಡು ಡ್ಯಾಶ್ದಂದು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು ಅಂತಂದಿದೆ. 1963, 1961, 1990, 1987 ಅಂತಂದಿದೆ. ಸರಿಯಾದ ಉತ್ತರ 1963. ಓಕೆ, ಮುಂದಿನ ಪ್ರಶ್ನೆ, 1953ರಲ್ಲಿ ರಚನೆಯಾದ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಅಂತಂದಿದೆ. ಪೊಟ್ಟಿ ಶ್ರೀರಾಮುಲು, ಫಜಲ್ ಅಲಿ, HN ಕುಂಜ್ರು, KM ಪನಿಕರ್ ಅಂತಂದಿದೆ. ಸರಿಯಾದ ಉತ್ತರ ಫಜಲ್ ಅಲಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಮತ್ತು HM ಕುಂಜ್ರು ಮತ್ತು ಪನಿಕರ್ ಏನಂದರೆ ಇದರ ಸದಸ್ಯರಾಗಿರ್ತಾರೆ. ಓಕೆ, ಈ ಪಟ್ಟು ಶ್ರೀರಾಮಲ್ಲಿ ಬರೋದಿಲ್ಲ. ಸೊ ಇವರು ಆಂಧ್ರ ಪ್ರದೇಶದ ಒಂದು ರಾಜ್ಯ ಪ್ರತ್ಯೇಕ ರಾಜ್ಯವಾಗಬೇಕು ಅಂತಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಮಹಾನಾಯಕ ಅಂತಂದೇ ಹೇಳ್ಬೋದು. ಸೊ ಅವರು ಬರೋದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಅಧ್ಯಕ್ಷರು ಫಜಲ್ ಅಲಿ ಆಗಿರ್ತಾರೆ, ಮತ್ತಿನ್ನು ಸದಸ್ಯರು HN ಕುಂಜ್ರು ಮತ್ತು ಪನಿಕರ್ ಆಗಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಯಾವ ತಿದ್ದುಪಡಿಯು ಸಂವಿಧಾನಕ್ಕೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿತು ಅಂತಂದಿದೆ. 32ನೇ ತಿದ್ದುಪಡಿ, 51ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 45ನೇ ತಿದ್ದುಪಡಿ ಅಂತಂದಿದೆ. ಸರಿಯಾದ ಉತ್ತರ 42ನೇ ತಿದ್ದುಪಡಿ 1976ರಲ್ಲಿ ಮಾಡಲಾಗುತ್ತೆ. 1976ರ 46ನೇ ತಿದ್ದುಪಡಿ 42ನೇ ತಿದ್ದುಪಡಿ ಪ್ರಕಾರ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬಂಥ 2 ಪದಗಳನ್ನು ಭಾರತದಲ್ಲಿ ಸೇರಿಸಲಾಗುತ್ತೆ ಭಾರತ ಸಂವಿಧಾನಕ್ಕೆ. ಓಕೆ, ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನ ಡ್ಯಾಶ್ದಂದು ಜಾರಿಗೆ ಬಂದಿತು ಅಂತಂದಿದೆ. 1950 ಜನವರಿ 25, 1947 ಜನವರಿ 25, 1947 ಜನವರಿ 26, 1950 ಜನವರಿ 26 ಅಂತಂದಿದೆ. ಸರಿಯಾದ ಉತ್ತರ ಜಾರಿಗೆ ಬಂದಂಥ ದಿನಾಂಕವನ್ನು ಗಮನಿಸಿದಾಗ 1950 ಜನವರಿ 26 ಅಂತಂದಾಗುತ್ತೆ. ಅಂಗೀಕಾರವಾದ ದಿನಾಂಕ ಅಂತಂದು ಏನಾದರೂ ಪ್ರಶ್ನೆ ಆಯಿತು ಅಂತಂದಾಗ ಇಲ್ಲಿ ನವೆಂಬರ್ 26, 1949. ಓಕೆ, ನವೆಂಬರ್ 26, 1949ರಂದು ಅಂಗೀಕಾರ ಆಗುತ್ತೆ. ಆದರೆ ಜಾರಿಗೆ ಬಂದಿದ್ದು 1950 ಜನವರಿ 26ರಂದು. ಓಕೆ, ಮುಂದಿನ ಪ್ರಶ್ನೆ, ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂತಂದಿದೆ. ಮೋತಿಲಾಲ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದಿದೆ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆ್ಯಂಡ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಏನಾಗಿರ್ತಾರೆ, ಪ್ರೆಸಿಡೆಂಟ್ ಆಗಿರ್ತಾರೆ, ರಾಷ್ಟ್ರಪತಿ ಆಗಿರ್ತಾರೆ. ಇನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರು ಹೋಮ್ ಮಿನಿಸ್ಟರ್, ಇಟ್ ಮೀನ್ಸ್ ಗೃಹ ಸಚಿವರು ಆಗಿರ್ತಾರೆ. ನೋಡಿ, ಗೃಹ ಸಚಿವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರ್ತಾರೆ, ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಮೈಸೂರು ಸರ್ಕಾರ ಮೈಸೂರು ಜಿಲ್ಲೆಯ ಬೈಲುಕಪ್ಪೆ ಎಂಬಲ್ಲಿ ಸುಮಾರು 3,000 ಎಕರೆ ಜಮೀನನ್ನು ಮಂಜೂರು ಮಾಡುವ ಮೂಲಕ ನಿರಾಶ್ರಿತರಿಗೆ ನೆರವಾಯಿತು ಅಂತಂದಿದೆ. ಯಾವ ನಿರಾಶ್ರಿತರಂತ ಗಮನಿಸಿದಾಗ ಶ್ರೀಲಂಕಾದಿಂದ ಬಂದವರು, ಪಾಕಿಸ್ತಾನದಿಂದ ಬಂದಂಥ ನಿರಾಶ್ರಿತರು, ಬಾಂಗ್ಲಾದಿಂದ ಬಂದ ನಿರಾಶ್ರಿತರು, ಟಿಬೇಟ್ನಿಂದ ಬಂದ ನಿರಾಶ್ರಿತರು ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 4 ಟಿಬೇಟ್ನಿಂದ ಬಂದಂತಹ ನಿರಾಶ್ರಿತರಿಗಾಗಿ ಮೈಸೂರು ಸರ್ಕಾರ ಮೈಸೂರಿನ ಬೈಲುಕೊಪ್ಪೆ ಎಂಬಲ್ಲಿ ಸುಮಾರು 3,000 ಎಕರೆ ಜಮೀನನ್ನು ಮಂಜೂರು ಮಾಡುವ ಮೂಲಕ ಅವರಿಗೆ ಸಹಾಯವನ್ನು ಮಾಡಿದೆ ಅಂತಂದೇ ಇಲ್ಲಿ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಇವರು 1952ರಲ್ಲಿ ವಿಶಾಲಾಂಧ್ರ ರಾಜ್ಯ ವಿಮೋಚನೆಗಾಗಿ 58 ದಿನಗಳ ಕಾಲ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು. ಪ್ರತಿಫಲವಾಗಿ 1953ರಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ
ಆಂಧ್ರ ಪ್ರದೇಶ ರಚನೆ ಆಯಿತು ಅಂತಂದಿದೆ. ಯಾರು ಅಂತ ಗಮನಿಸಿದಾಗ ಪಟ್ಟಿ ಶ್ರೀರಾಮಲು, ನಿಜಾಮ್ ಅಲಿ ಖಾನ್, ಶ್ರೀರಾಮಲು, ರಜಾಕರು ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 1. ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ ನಾನು ಮೇಲ್ಗಡೆ. ಎಸ್, ಪಟ್ಟಿ ಶ್ರೀರಾಮಲು ರೈಟ್ ಆನ್ಸರ್ ಆಗುತ್ತೆ. ಇವರು 58 ದಿನಗಳ ಕಾಲ ಉಪವಾಸವನ್ನು ಮಾಡಿ ಪ್ರತ್ಯೇಕ ನಮಗೆ ರಾಜ್ಯ ಬೇಕು ಎಂಬ ಒಂದು ಉದ್ದೇಶದಿಂದಾಗಿ ಉಪವಾಸ ಮಾಡಿದರು. ಇವರ ಒಂದು ಉಪವಾಸದ ಪ್ರತಿಫಲವಾಗಿ 1953ರಲ್ಲಿ ಮೊಟ್ಟ ಮೊದಲು ಭಾಷಾವಾರ ರಾಜ್ಯವಾಗಿ ಆಂಧ್ರ ಪ್ರದೇಶ ಹೊರಬರುತ್ತೆ ಅಂತಂದೇ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ. 1956ರಲ್ಲಿ ರಚನೆಯಾದ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯಂತೆ ಭಾರತದಲ್ಲಿ ರಚನೆಯಾದ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತಂದಿದೆ. 10 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶ, 14 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು, 14 ರಾಜ್ಯಗಳು, 16 ಕೇಂದ್ರಾಡಳಿತ ಪ್ರದೇಶಗಳು, 10 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಅಂತಂದಿದೆ. ಓಕೆ, ಮುಂದಿನ ಪ್ರಶ್ನೆ. ದೇಶೀಯ ಸಂಸ್ಥಾನಗಳ ವಿಲೀನ ಪ್ರಕ್ರಿಯೆಯಲ್ಲಿ ತೀವ್ರ ಪ್ರತಿರೋಧ ತೋರಿದ ಸಂಸ್ಥಾನಗಳೆಂದರೆ ಅಂತಂದಿದೆ. ಗೋವಾ, ಪಾಂಡಿಚೇರಿ, ಮೈಸೂರು, ಹೈದರಾಬಾದ್, ಜುನಾಗಢ್ ಮತ್ತು ಜಮ್ಮು ಕಾಶ್ಮೀರ. ಜುನಾಗಢ್, ಮೈಸೂರು, ಹೈದರಾಬಾದ್, ಜಮ್ಮು ಕಾಶ್ಮೀರ್ ಮತ್ತು ಹೈದರಾಬಾದ್ ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಹೈದರಾಬಾದ್, ಜುನಾಗಢ್ ಮತ್ತು ಜಮ್ಮು ಕಾಶ್ಮೀರ. ಓಕೆ, ಮುಂದಿನ ಪ್ರಶ್ನೆ. ಇವರು ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದರು ಅಂತಂದಿದೆ. ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್ ಅಂತಂದಿದೆ. ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಇವರು ದೇಶೀಯ ಸಂಸ್ಥಾನಗಳ ವಿಲೀನಗೊಳಿಸುವ ಮೂಲಕ ಭಾರತದ ಉಕ್ಕಿನ ಮನುಷ್ಯ ಎಂದೆನಿಸಿಕೊಂಡರು ಹಾಗೂ ಭಾರತದ ಮೊದಲ ಗೃಹ ಸಚಿವರಾಗಿದ್ದರು ಅಂತಂದಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 1 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಅಂತಂದಿದೆ. 1 ನವೆಂಬರ್ 1973, 1 ನವೆಂಬರ್ 1965, 1 ನವೆಂಬರ್ 1953, 1 ನವೆಂಬರ್ 1956 ಅಂತಂದಿದೆ. ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು 1 ನವೆಂಬರ್ 1956. ಇನ್ನು ಇದು ಕರ್ನಾಟಕ ಅಂತಂದು ಹೆಸರು ಪಡ್ಕೊಂಡಿದ್ದು ಯಾವಾಗ ಅಂದ್ರೆ 1 ನವೆಂಬರ್ 1973ರಲ್ಲಿ ಇದಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಓಕೆ, ಮುಂದಿನ ಪ್ರಶ್ನೆ. ಜುನಾಗಢದ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಏಳಲು ಮುಖ್ಯ ಕಾರಣ ಏನು ಅಂತಂದಿದೆ. ಭಾರತದ ಒಕ್ಕೂಟಕ್ಕೆ ಸೇರಲು ಷರತ್ತು ವಿಧಿಸಿದ್ದರಿಂದ, ನವಾಬ ಸ್ವತಂತ್ರನಾಗಲು ಬಯಸಿದ್ದರಿಂದ, ನವಾಬ ಭಾರತದ ಮೇಲೆ ದಾಳಿ ಮಾಡಲು ಹವಣಿಸಿದ್ದರಿಂದ, ನವಾಬ ಜುನಾಗಢ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದರಿಂದ ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 4 ನವಾಬ ಜುನಾಗಢ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲಿಕ್ಕೆ ಇಚ್ಛಿಸಿದ್ದರಿಂದ ಜುನಾಗಢದ ಪ್ರಜೆಗಳು ನವಾಬನ ವಿರುದ್ಧ ದಂಗೆ ಎದ್ದರು. ಓಕೆ, ಮುಂದಿನ ಪ್ರಶ್ನೆ. ಇವರು ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಭಾರತಕ್ಕೆ ಸಂವಿಧಾನ ರಚಿಸಿಕೊಡುವ ಮೂಲಕ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಅನಿಸಿಕೊಂಡ್ರು ಅಂತಂದಿದೆ. ಯಾರು ಅಂತ ಗಮನಿಸಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದಿದೆ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಇವರು ಮೊದಲ ಭಾರತದ ರಾಷ್ಟ್ರಪತಿ ಹಾಗೂ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಅಂತಂದಿದೆ. ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದಿದೆ. ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಹೈದರಾಬಾದಿನ ನಿಜಾಮನು ಭಾರತದ ಒಕ್ಕೂಟಕ್ಕೆ ಸೇರಲು ಏಕೆ ನಿರಾಕರಿಸಿದನು ಅಂತಂದಿದೆ. ವಿದೇಶಿಯರ ಅಧೀನದಲ್ಲಿ ಇರಲು ಬಯಸಿದ್ದನು, ನಿಜಾಮನು ಸ್ವತಂತ್ರನಾಗಿರಲು ಇಚ್ಛಿಸಿದ್ದನು, ಪಾಕಿಸ್ತಾನದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದನು, ನಿಜಾಮನು ಪಾಕಿಸ್ತಾನಕ್ಕೆ ಸೇರುವ ಬಯಕೆಯನ್ನು ಹೊಂದಿದ್ದನು ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 2 ನಿಜಾಮನು ಸ್ವತಂತ್ರನಾಗಿರಲು ಇಚ್ಛಿಸಿದ್ದನು ಅಂತಂದಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. 1947ರ ಆಗಸ್ಟ್ 15ರಂದು ಇಡೀ ದೇಶವೇ ಸ್ವಾತಂತ್ರ್ಯವನ್ನು ಆಚರಿಸುವ ಸಂಭ್ರಮದಲ್ಲಿದ್ದರೆ ಅವರು ನೌಕಾಲಿಯಲ್ಲಿ ಗಲಭೆಗೊಳಗಾದ ಸಂತ್ರಸ್ತರನ್ನು ಭೇಟಿಯಾಗಿ ಸಾಂತ್ವನ ಹೇಳುವುದರಲ್ಲಿ ಮಗ್ನರಾಗಿದ್ದರು. ಹಾಗಂದರೆ ಅವರು ಯಾರು ಅಂತ ನೋಡಿದಾಗ ಮಹಾತ್ಮ ಗಾಂಧೀಜಿ, ಸರ್ದಾರ್ ಪಟೇಲ್, ದಾದಾಬಾಯಿ ನವರೋಜಿ, ಜವಾಹರ್ಲಾಲ್ ನೆಹರು ಅಂತಂದಿದೆ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಕಲ್ಕತ್ತಾದ ನೌಕಾಲಿ ಅಂತ ಬರುತ್ತೆ. ಸೊ ಅಲ್ಲಿ ಏನಂತಂದ್ರೆ ಸಂತ್ರಸ್ತರಿಗೆ ಅಲ್ಲಿ ಗಲಭೆಗೊಳಗಾದಂಥ ಸಂತ್ರಸ್ತರಿಗೆ ಸಾಂತ್ವನ ಹೇಳುವುದರಲ್ಲಿ ಮಗ್ನರಾಗಿರ್ತಾರೆ ಅಂತಂದು ಹೇಳ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಹಾತ್ಮ ಗಾಂಧೀಜಿ ಆ ಒಂದು ಪ್ರದೇಶದಲ್ಲಿ ಇರೋದಿಲ್ಲ ಅಂತಂದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಪ್ರಸ್ತುತ ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂತಂದಿದೆ 29, 9, 28, 7, 29, 7, 28, 8 ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 4 28, 8 ಅಂತಂದಿದೆ. ಆದರೆ ನ್ಯೂ ಎಡಿಷನ್ ಪುಸ್ತಕದಲ್ಲಿ, ನ್ಯೂ ಎಡಿಷನ್ 10th ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ಎಷ್ಟಿದೆ 29 ಮತ್ತು 9 ಅಂತಂದಿದೆ. 29, 9 ಅಂತಂದಿದೆ. ಸೊ ಹಾಗಾಗಿ ಸ್ವಲ್ಪ ಅದು ತಪ್ಪಾಗಿ ಮೆನ್ಷನ್ ಮಾಡಿದ್ದಾರೆ. 28, 8 ಇಟ್ಕೋಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆ.
ನೋಡಿ ಇಲ್ಲಿ ರಾಜ್ಯಶಾಸ್ತ್ರ ಸ್ಟಾರ್ಟ್ ಆಯಿತು ಅಂತ ಕಾಣ್ಬೋದು. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ, ನೋಡ್ಕೊಂಬಿಡೋಣ. ಈ ಒಂದು ಲೆಸನ್ ಹೇಳ್ತೇನೆ ಇಲ್ಲಿ ನಾನು ರಾಜ್ಯಶಾಸ್ತ್ರ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ಕ್ಲಾಸಿನಲ್ಲಿ. ಓಕೆ, ಭಾರತದ ಸಮಸ್ಯೆಗಳು ಹಾಗೂ ಅವುಗಳಿಗೆ ಪರಿಹಾರ ಉಪಾಯ ಅಂತಂದಿದೆ. ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯೇ ಡ್ಯಾಶ್ ಅಂತಂದಿದೆ. ಶ್ರಮ ವಿಭಜನೆ, ನಿರುದ್ಯೋಗ, ತಾರತಮ್ಯ, ದುಡಿಮೆ ಅಂತಂದಿದೆ. ಸರಿಯಾದ ಉತ್ತರ ನಿರುದ್ಯೋಗ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದೇ ಅಂತಂದಿದೆ. ಭ್ರಷ್ಟಾಚಾರ, ಕೋಮುವಾದ, ಪಕ್ಷಪಾತ, ಕಳ್ಳಸಾಗಾಣಿಕೆ ಅಂತಂದಿದೆ. ಸರಿಯಾದ ಉತ್ತರ ಭ್ರಷ್ಟಾಚಾರ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಕರ್ನಾಟಕದಲ್ಲಿ DM ನಂಜುಂಡಪ್ಪ ಸಮಿತಿ ರಚಿಸಲು ಕಾರಣ ಅಂತಂದಿದೆ. ಭ್ರಷ್ಟಾಚಾರ ನಿಯಂತ್ರಿಸಲು, ಕಳ್ಳಸಾಗಾಣಿಕೆ ನಿಯಂತ್ರಣ, ಲಿಂಗ ತಾರತಮ್ಯದ ನಿವಾರಣೆ, ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸಲು ಅಂತಂದಿದೆ. ಸರಿಯಾದ ಉತ್ತರ ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸಲಿಕ್ಕೆ ಅಂತಂದಿದೆ ಅಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿನ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ನೀಡಲು ಅವಕಾಶ ನೀಡಿರುವಂಥ ಸಂವಿಧಾನದ ವಿಧಿ ಅಂತಂದಿದೆ. 371A, 371C, 371J, 371D ಅಂತಂದಿದೆ. ಸರಿಯಾದ ಉತ್ತರ 371J ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವುದೇ ಡ್ಯಾಶ್ ಅಂತಂದಿದೆ. ಕೋಮುವಾದ, ಸಜ್ಜನ, ಪಕ್ಷಪಾತ, ಗಲಭೆ, ಭ್ರಷ್ಟಾಚಾರ ಅಂತಂದಿದೆ. ಸರಿಯಾದ ಉತ್ತರ ಕೋಮುವಾದ. ಕರ್ನಾಟಕ ಸರ್ಕಾರವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ರೂಪಿಸಿರುವ ಕಾರ್ಯಕ್ರಮ ಅಂತಂದಿದೆ. ವಿದ್ಯಾಸಿರಿ, ಗ್ರಾಮೀಣ ಸಡಕ್ ಯೋಜನೆ, ಸ್ತ್ರೀ ಶಕ್ತಿ, ಮನಸ್ವಿನಿ ಅಂತಂದಿದೆ. ಸರಿಯಾದ ಉತ್ತರ ಸ್ತ್ರೀ ಶಕ್ತಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ. 21ನೇ ಶತಮಾನದಲ್ಲಿ ಭಾರತೀಯ ನಾಗರಿಕ ಸಮಾಜಕ್ಕೆ ಇದು ಒಂದು ಸವಾಲಾಗಿದೆ ಅಂತಂದಿದೆ. ನಿರುದ್ಯೋಗ, ಕಾರ್ಪೊರೇಟರ್ ತಂತ್ರಗಾರಿಕೆ, ಲಿಂಗ ತಾರತಮ್ಯ, ಅಸ್ಪೃಶ್ಯತೆ ಅಂತಂದಿದೆ. ಸರಿಯಾದ ಉತ್ತರ ಕಾರ್ಪೊರೇಟರ್ ತಂತ್ರಗಾರಿಕೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಅಸ್ತಿತ್ವದಲ್ಲಿರುವಂಥ ಸಂಸ್ಥೆ ಇದಾಗಿದೆ ಅಂತಂದಿದೆ. ಲೋಕಾಯುಕ್ತ, ಆದಾಯ ಮತ್ತು ತೆರಿಗೆ ಇಲಾಖೆ, ಲೋಕಪಾಲ್, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಂತಂದಿದೆ. ಸರಿಯಾದ ಉತ್ತರ ಲೋಕಪಾಲ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಲೋಕಾಯುಕ್ತ ಇಲ್ಲಂದರೆ ಅದು ಇದರಲ್ಲಿರುತ್ತೆ, ಸೆಂಟ್ರಲ್ದಲ್ಲಿ ಇರುತ್ತೆ. ಸೆಂಟ್ರಲ್ ಲೋಕಾಯುಕ್ತದಲ್ಲಿರುತ್ತೆ, ಲೋಕಪಾಲ ನಮ್ಮ ರಾಜ್ಯಗಳಲ್ಲಿ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗದ ಹೆಚ್ಚಳಕ್ಕೆ ಅತಿ ಮುಖ್ಯ ಕಾರಣಗಳೆಂದರೆ ಅಂತಂದಿದೆ. ಅತಿಯಾದ ಬಡತನ ಮತ್ತು ಹೆಚ್ಚಾದ ಅನಕ್ಷರತೆ, ಮಿತಿಮೀರಿದ ಜನಸಂಖ್ಯೆ ಮತ್ತು ತಂತ್ರಜ್ಞಾನದ ಬಳಕೆ, ಹೆಚ್ಚಾದ ಕೃಷಿ ಅವಲಂಬನೆ ಮತ್ತು ಶಿಕ್ಷಣದ ಕೊರತೆ, ಕೃಷಿ ಮತ್ತು ಕೈಗಾರಿಕೆಗಳ ಸಂಪೂರ್ಣ ಅವನತಿ ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ 2, ಮಿತಿಮೀರಿದ ಜನಸಂಖ್ಯೆ ಮತ್ತು ತಂತ್ರಜ್ಞಾನದ ಬಳಕೆಯಿಂದಾಗಿ ಭಾರತದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಅಂತಂದೇ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಮಸ್ಯೆಯು ಭಾರತದಲ್ಲಿ ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ವ್ಯಾಪಕವಾಗಿ ಹಬ್ಬಿದೆ ಅಂತಂದಿದೆ. ಭ್ರಷ್ಟಾಚಾರ, ನಿರುದ್ಯೋಗ, ಬಡತನ, ಭಯೋತ್ಪಾದನೆ ಅಂತಂದಿದೆ. ಸರಿಯಾದ ಉತ್ತರ ಭ್ರಷ್ಟಾಚಾರ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಡ್ಯಾಶ್ ಸಂಸ್ಥೆ ಇದೆ ಅಂತಂದಿದೆ. ಇದು ಲೋಕಪಾಲ್ ಆಗಲೇ ಬಂದು ಹೋಯಿತು, ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಇತ್ತೀಚೆಗೆ ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸುತ್ತಿರುವುದು ಈ ಕೆಳಗಿನ ಯಾವ ಸಮಸ್ಯೆಯನ್ನು ನಿವಾರಿಸುವ ಒಂದು ಕ್ರಮವಾಗಿದೆ ಅಂತಂದಿದೆ. ನಿರುದ್ಯೋಗ, ಭ್ರಷ್ಟಾಚಾರ, ಬಡತನ, ಕೋಮುವಾದ ಅಂತಂದಿದೆ. ಸರಿಯಾದ ಉತ್ತರ ಭ್ರಷ್ಟಾಚಾರ. ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮ ರೂಪಿಸಿರುವುದರ ಒಂದು ಉದ್ದೇಶ ಅಂತಂದಿದೆ. ಲಿಂಗ ತಾರತಮ್ಯದ ನಿವಾರಣೆ, ಮಹಿಳೆಯರ ರಾಜಕೀಯ ಹಕ್ಕುಗಳ ರಕ್ಷಣೆ, ಮಹಿಳಾ ಮೀಸಲಾತಿ ವಿಸ್ತರಣೆ, ಗ್ರಾಮೀಣ ಮಹಿಳೆಯರ ವಿಕಾಸ ಅಂತಂದಿದೆ. ಸರಿಯಾದ ಉತ್ತರ ಗ್ರಾಮೀಣ ಮಹಿಳೆಯರ ವಿಕಾಸ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಜೊತೆಗೆ TET ಪರ್ಪಸ್ ಇದು ತುಂಬ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಂದು ಹೇಳ್ಬೋದು. ಸೊ ಇದನ್ನು ಕೊನೆವರೆಗೆ ನೋಡಿ ನೋಟ್ಸ್ ಮಾಡಿಟ್ಕೊಳ್ತಾ ಹೋಗಿ. ಲಾಸ್ಟ್ ಪ್ರೀವಿಯಸ್ ವೀಡಿಯೋಸ್ ಯಾರು ನೋಡಿಲ್ಲ ಅದನ್ನು ನೋಡಿ, ನಂತರದಲ್ಲಿ ಇದನ್ನು ನೋಡಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಪಾಠದ ಕೀ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಾಗ್ತವೆ ಅಂತಂದು ಹೇಳ್ತಾ, ಓಕೆ, ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತಂದು ಹೇಳ್ತಾ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಕೂಡ ಶುಭವಾಗಲಿ.